ಲಂಗ್ ಇನ್ಫೆಕ್ಷನ್ ಇಂದ ಸಫರ್ ಆಗ್ತಾರೆ, ಅನಿಮಿಯಾ ಅಂತ ಆಗುತ್ತೆ, ಬ್ಲಡ್ ಕಮ್ಮಿ ಆಗುತ್ತೆ, ಜಾಂಡಿಸ್ ಶುರು ಆಗುತ್ತೆ. ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ಗೆ ಕಿಮೋಥೆರಪಿ ಪಾರ್ಟ್ ಆಗಿಬಿಡುತ್ತೆ. ಉಗುರಿನ ಬಣ್ಣಕ್ಕೂ ಕ್ಯಾನ್ಸರ್ಗೂ ಏನಾದರೂ ಸಂಬಂಧ ಇದೆಯಾ? ಕ್ಯಾನ್ಸರ್ ಲಕ್ಷಣ ಇದ್ದಾಗ ಏನಾದರೂ ಉಗುರಿನ ಬಣ್ಣ ಚೇಂಜ್ ಆಗುತ್ತಾ ಅಥವಾ ಟ್ರೀಟ್ಮೆಂಟ್ ಹಂತದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ನಮ್ಮ ಉಗುರು ಅನ್ನೋದು ಇಟ್ ಈಸ್ ಲೈಕ್ ಬಾಡಿಲಿ ಏನೇ ಕ್ರೋನಿಕ್ ಕಂಡೀಷನ್ ಅಂದ್ರೇನು, ಕೆಲವರು ಲಾಂಗ್ ಟರ್ಮು ಲಂಗ್ ಇನ್ಫೆಕ್ಷನಿಂದ ಸಫರ್ ಆಗ್ತಾರೆ, ಕ್ರೋನಿಕ್ ಸ್ಮೋಕರ್ಸು, ಆಮೇಲೆ ಅನಿಮಿಯಾ ಅಂತ ಆಗುತ್ತೆ, ಬ್ಲಡ್ ಕಮ್ಮಿ ಆಗೋದು, ಈ ಎಲ್ಲ ಕಂಡೀಷನ್ಸಲ್ಲಿ ಉಗುರು ತಿಕ್ಕಾಗೋದು, ಕಲರ್ ಚೇಂಜ್ ಆಗೋದು ಕಾಮನ್. ಬಟ್ ಕ್ಯಾನ್ಸರ್ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಲಿವರ್ ಕ್ಯಾನ್ಸರ್ ಆಯಿತು, ಆಮೇಲೆ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಆಯಿತು, ಇದರಲ್ಲಿ ಏನಾಗುತ್ತೆ ಒಂದ್ಸರಿ ಜಾಂಡಿಸ್ ಶುರು ಆಗುತ್ತೆ. ಜಾಂಡಿಸ್ ಆದಾಗ ಉಗುರುಗಳು ಯೆಲ್ಲೋ ಕಲರ್ ಕಾಣ್ಬೋದು. ಆಮೇಲೆ ಯಾವಾಗ ಇನ್ನು ಕೆಲವು ಕಂಡೀಷನ್ಸಲ್ಲಿ ಇವಾಗ ಟ್ರೀಟ್ಮೆಂಟ್ ಕೊಡ್ತೀವಿ ಕ್ಯಾನ್ಸರ್ಗೆ, ಲೈಕ್ ಕೀಮೋಥೆರಪಿ ಅಂತ ಕೊಡ್ತೀವಿ. ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ಗೆ ಕೀಮೋಥೆರಪಿನಿಂದ ಪಾರ್ಟ್ ಆಗಿಬಿಡುತ್ತೆ. ಕೀಮೋಥೆರಪಿ ಕೊಡಬೇಕಾದ್ರೆ ಕೆಲವು ಕೀಮೋಥೆರಪಿಕ್ ಏಜೆಂಟ್ಸಲ್ಲಿ ನೇಲ್ ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಆಗ್ಬೋದು, ಗ್ರೀನಿಶ್ ಕಲರ್ ಚೇಂಜಸ್ ಆಗುತ್ತೆ. ಇದು ಕ್ವೈಟ್ ಕಾಮನ್ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ ಫೇಸ್. ಅದರಿಂದ ಸ್ಪೆಸಿಫಿಕ್ ಆಗಿ ಅಪಾರ್ಟ್ ಫ್ರಮ್ ಜಾಂಡಿಸ್ ಗೊತ್ತಾಗೋದು ಬಿಟ್ಟರೆ ಯಾವುದೇ ಕ್ಯಾನ್ಸರ್ಗೆ ಇದೇ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ಕಮ್ಮಿ, ರೇರ್.